ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪಕ್ಷದವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರೋ ಹಗರಣಗಳು ಅವರು ಎಷ್ಟೇ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ರು ಅಷ್ಟೇ ತೀವ್ರತರವಾಗಿ ಅವು ಹೊರಗ್ ಬರ್ತಾ ಇದಾವೆ. ವಿರೋಧ ಪಕ್ಷಗಳಂತೂ ಮುರಿದು ಬೀಳ್ತಾ ಇದೆ. ಸಿದ್ದು ಸರ್ಕಾರದ ಮೇಲೆ ರಾಜೀನಾಮೆ ತತ್ಕ್ಷಣಕ್ಕೆ ಕೊಡಬೇಕು ಅನ್ನೋ ಡಿಮ್ಯಾಂಡ್ ನ ಸಹ ಅವರು ಇಡ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲೂ ಸಹ ಕರ್ನಾಟಕದ ಹಗರಣಗಳು ಸದ್ದು ಮಾಡ್ತಾ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸಿದ್ದು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಜಕ್ಕೂ ಕುತ್ತಿದೆಯಾ? ರಾಜೀನಾಮೆ ಕೊಡ್ತಾರಾ? ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಶಾಕ್ ಕೊಡೋದಿಕ್ಕೆ ಹೈಕಮಾಂಡ್ ಸಹ ಈಗ ಮುಂದಾಗಿದೆ. ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಲೆವೆಲ್ ನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಹಾಗಾದ್ರೆ ನಿಜಕ್ಕೂ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಕೆಳಕ್ಕಿಳಿಸುತ್ತಾ? ಆ ಮೂಲಕ ಖರ್ಗೆ ಅವರಿಗೆ ಸಿಎಂ ಸ್ಥಾನ ಕೊಡುತ್ತಾ ಅಥವಾ ಡಿಕೆಶಿ ಅವರಿಗೇನೆ ಅವಕಾಶ ಕಲ್ಪಿಸುತ್ತಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮಿಸ್ಟರ್ ಕ್ಲೀನ್ ಅಂತ ಹೇಳಿ ಕ್ಲಿಯರ್ ಇಮೇಜ್ ಹೊಂದಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂತಹ 187 ಕೋಟಿ ರೂಪಾಯಿ ಹಗರಣ ಅವರ ಇಷ್ಟು ವರ್ಷದ ದಶಕಗಳ ಪೊಲಿಟಿಕಲ್ ಕರಿಯರ್ಗೆ ದೊಡ್ಡ ಕಪ್ಪು ಚುಕ್ಕಿ ಅಂತಾನೆ ವಿವರಿಸಲಾಗ್ತಾ ಇದೆ. ಸ್ನೇಹಿತರೆ, ರಾಜ್ಯ ಬಿಜೆಪಿ ಸಹ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಾಥಮಿಕವಾಗಿ ಹೋರಾಟ ಮಾಡಿರ್ಲಿಲ್ಲ. ಯಾವಾಗ ಬಿಜೆಪಿ ಹೈಕಮಾಂಡ್ ಅವರು ಚಾಟಿ ಬೀಸಿದ್ರು, ಎಂತಹ ಅವಕಾಶ ಇದೆ ಸಿದ್ದು ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋದಿಕ್ಕೆ, ನೀವೇನು ಮಾಡ್ತಾ ಇಲ್ಲ ಅಂತ ಯಾವಾಗ ಕೇಂದ್ರದಿಂದ ಚಾಟಿ ಬೀಸಿದ್ರು, ಮೈ ಕೊಡವಿ ಹೇಳ್ತು ಪ್ರತಿಪಕ್ಷ. ಅಹೋರಾತ್ರಿ ಧರಣಿ ಮಾಡಿದ್ರು ವಿಧಾನಸಭೆಯಲ್ಲಿ. ಪುಖ್ತ ಸಬೂತುಗಳನ್ನು ಇಟ್ಟು ಸಿದ್ದು ಸರ್ಕಾರದ ಮೇಲೆ ಒಬ್ಬರಾದ ನಂತರ ಒಬ್ಬರು ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ವಾಗ್ದಾಳಿಗಳನ್ನು ಶುರು ಮಾಡಿದ್ರು. ಅಷ್ಟಕ್ಕೂ ಈ ಎರಡು ಹಗರಣಗಳು ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಿಜೆಪಿ ಅವರು ಮತ್ತು ಜೆಡಿಎಸ್ ನವರು ಇದನ್ನ ಎತ್ತಾ ಇದ್ದಾರೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರಿಗೆ ಡೆಲ್ಲಿಗೆ ಬುಲಾವ್ ಕೊಟ್ಟಿದೆ. ಸ್ನೇಹಿತರೆ, ಈ ವಿಚಾರನ ನೀವು ಈ ಆಂಗಲ್ ಅಲ್ಲೂ ಸಹ ನೋಡಬಹುದು. ಮೊನ್ನೆ ಸಿದ್ದರಾಮಯ್ಯ ಅವರು ರಾಜ್ಯಪಾಲರನ್ನು ಸಹ ಭೇಟಿ ಮಾಡಿ ಬಂದಿದ್ದಾರೆ. ಅದು ಈ ಹಗರಣಗಳನ್ನು ವಿವರಿಸುವುದಕ್ಕೋಸ್ಕರ ಅಂತ ಹೇಳಲಾಗ್ತಾ ಇದೆ. ಸಿದ್ದು ಸರ್ಕಾರ ಸಮಜಾಯಿಷಿ ಕೊಡಬಹುದು. ನಾವು ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ್ದಂತಹ ವಿಧಾಯಕಗಳ ಕುರಿತು ಮಾಹಿತಿ ತಲುಪಿಸೋದಿಕ್ಕೆ ನಾನು ರಾಜ್ಯಪಾಲರನ್ನು ಭೇಟಿಯಾಗಿದ್ದೆ ಅಂತ ಸಿದ್ದು ಅವರು ಸಮಜಾಯಿಷಿ ಕೊಟ್ರು ಸಹ ರಾಜ್ಯಪಾಲರ ಭೇಟಿಯ ಹಿನ್ನೆಲೆ ಮೂಡ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರತಕ್ಕಂತ ಹಗರಣಗಳ ಬಗ್ಗೆ ರಾಜ್ಯಪಾಲರೇ ನನಗೆ ಕೇಳೋದಕ್ಕೂ ಮುಂಚೆ ನಾನೇ ಒಂದು ವರದಿ ಕೊಟ್ಟು ಬಿಡೋಣ ಅಂತ ನಿರ್ಧಾರ ಮಾಡಿ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದು ಅಂತ ಚುನಾವಣಾ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇರೋದು. ಅಂದ್ರೆ ಈ ಕಡೆ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಸಹ ಚಾಟಿ ಬೀಸ್ತಾ ಇದ್ದಾರೆ, ಆ ಕಡೆ ಪ್ರತಿಪಕ್ಷಗಳು ಸಹ ಚಾಟಿ ಬೀಸ್ತಾ ಇದೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಅನುಭವಿಸ್ತಕ್ಕಂತಹ ಸಂದರ್ಭಗಳು ಒದಗಿವೆ. ಅದು ಸ್ವತಃ ಕಾಂಗ್ರೆಸ್ಸಿಗರಿಂದಲೇ. ಈಗ ಮಾಹಿತಿ ಏನಪ್ಪಾ ಅಂದ್ರೆ ಜುಲೈ 30ನೇ ತಾರೀಕು ಡೆಲ್ಲಿಗೆ ಬಂದು ಮೀಟ್ ಮಾಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದೂರಿಗೆ ಬುಲಾವ್ ಕೊಟ್ಟಿದೆ. ಅವರು ಡೆಲ್ಲಿಗೆ ಹೋಗಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು, ಸೋನಿಯಾ ಗಾಂಧಿ ಅವರನ್ನು ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲ್ ಅವರ ಬಳಿ ಈ ರಾಜ್ಯದ ವಿದ್ಯಮಾನಗಳ ಕುರಿತು ಚರ್ಚೆ ಮಾಡಲಿದ್ದಾರೆ. ಇದೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅಗ್ನಿ ಪರೀಕ್ಷೆಯ ಭೇಟಿಯಾಗಲಿದೆ. ನಿಜಕ್ಕೂ ಹೈಕಮಾಂಡ್ ಸಿದ್ದೂರನ್ನು ಬದಲಾಯಿಸೋದಿಕ್ಕೆ ನಿರ್ಧಾರ ಕೈಗೊಂಡಿದೆಯಾ? ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ಈ ಎಲ್ಲ ವಿಚಾರಗಳು ಹೌದು ಅನ್ಸುತ್ತೆ. ನೀವೇ ನೋಡಿರ್ಬೋದು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ನಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಒಬ್ಬಂಟಿ ಹೋರಾಟ ಕೊಡ್ತಾ ಇದ್ದಾರೆ. ತಮ್ಮ ಪಕ್ಷದ ಯಾರೊಬ್ಬ ಸಚಿವರು ಅಥವಾ ಶಾಸಕರೂ ಸಹ ಸಿದ್ದೂರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಇದರ ಅರ್ಥ ಹೆಚ್ಚು ಕಡಿಮೆ ಸಿದ್ದರಾಮಯ್ಯ ಅವರು ಪಕ್ಷದಲ್ಲೇ ಒಬ್ಬಂಟಿಯಾಗಿ ಹೋಗಿದ್ದಾರೆ. ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದು ಸಹ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜುಲೈ 30ನೇ ತಾರೀಕು ನಿಜಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರದ ಸಿಎಂ ಕುರ್ಚಿಯ ನಿರ್ಧಾರದ ದಿನಾಂಕ ಆಗಲಿದೆಯಾ? ಈ ಅನುಮಾನಗಳು ಮೂಡ್ತಾ ಇದೆ. ಯಾಕಂದ್ರೆ ನೀವೇ ನೋಡಿ, 9 ದಿನ ವಿಧಾನ ಮಂಡಲದ ಅಧಿವೇಶನ ಮಾಡಿರುವ ಕರ್ನಾಟಕದಲ್ಲಿ ಒಂದು ದಿನ ಸಹ ಜನಪರ ಕಾರ್ಯ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಆಗಿಲ್ಲ. 24/7 ಬರೀ ಮೂಡ ಹಗರಣ, ವಾಲ್ಮೀಕಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಬರೀ ಸರ್ಕಾರದ ಹಗರಣಗಳ ಕುರಿತೇ ಚರ್ಚೆ ಮಾಡೋದ್ರಲ್ಲಿ ಕಾರ್ಯಕಲಾಪಗಳು ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಈಗ ವಿಧಾನಮಂಡಲ ಅಧಿವೇಶನನ ಅನಿರ್ದಿಷ್ಟಾವಧಿಗೆ ಮುಂದೂಡಿದೆ ಕಾಂಗ್ರೆಸ್ ಸರ್ಕಾರ. ಆ ಕಡೆ ನಮಗೆ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ನಾವು ಬೆಂಗಳೂರಿನಿಂದ ಮೈಸೂರುವರೆಗೂ ಮೂಡ ಹಗರಣವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತೀವಿ. ಮೈಸೂರು ಚಲೋ
ಚಳುವಳಿ ಮಾಡ್ತೀವಿ ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ನಿರ್ಧರಿಸಿದ್ದಾರೆ. ಇದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಲಾಗ್ತಾ ಇದೆ. ನೀವು ಈ ಹಿಂದೆ ನೆನಪಿಸ್ಕೊಳ್ಬಹುದು, ಗಣಿ ಹಗರಣನ ಇಟ್ಕೊಂಡು ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಸಿದ್ದು ಮತ್ತು ಡಿಕೆಶಿ ಟೀಮ್ ಅವರು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಿದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಅಂತಹುದ್ದೇ ತಂತ್ರನ ಈಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಅನುಸರಿಸ್ತಾ ಇದೆ. ಇದು ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ನಿದ್ದೆಗೆಡಿಸಿರೋದು. ನಾವು ಹೀಗೆ ಡ್ಯಾಮೇಜ್ ಆಗೋದಿಕ್ಕೆ ಬಿಟ್ರೆ ಖಂಡಿತವಾಗಿ ಮತ್ತೊಂದು ದಕ್ಷಿಣದ ರಾಜ್ಯವನ್ನು ನಾವು ಅಧಿಕಾರದಿಂದ ಕಳ್ಕೊಳ್ತೀವಿ ಅನ್ನೋದು ಹೈಕಮಾಂಡ್ಗೂ ಸಹ ಮನವರಿಕೆಯಾಗಿ ಹೋಗಿದೆ. ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಸ್ನೇಹಿತರೆ, ನೀವೇ ನೋಡಿ, ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ಅವರ ಸರ್ಕಾರ ಅದೇ ಗ್ಯಾರಂಟಿಗಳನ್ನು ಉಳಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದೆ. 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಖಾತೆಗೆ. SEP TSP ಹಣವನ್ನು ಪಂಚ ಗ್ಯಾರಂಟಿಗಳನ್ನು ಕೊಡುವುದಕ್ಕೆ ವರ್ಗಾಯಿಸಲಾಗಿದೆ. ಇದರಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟಗಳು ಸಹ ನಡೀತಾ ಇದೆ. ನೀವೇ ನೆನಪು ಮಾಡ್ಕೊಳ್ಳಿ, ಬಸವರಾಜ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದ ಬಳಿ ಹಣ ಇಲ್ಲ, ನಾನು ನನ್ನ ಕ್ಷೇತ್ರಗಳಿಗೆ ಹಣ ತರ್ತೀನಿ, ಯಾಕಂದ್ರೆ ನಾನು ಸಿದ್ದರಾಮಯ್ಯ ಅವರ ಹಿಂದೆ ಮುಂದೆ ಓಡಾಡ್ತಾ ಇರ್ತೀನಿ, ಮನವಿ ಮಾಡ್ತೀನಿ, ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಹಣ ತರುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಎಲ್ಲ ದುಡ್ಡನ್ನು ಪಂಚ ಗ್ಯಾರಂಟಿಗಳಿಗೆ ಹಾಕಿರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಸರ್ಕಾರದ ಬಳಿ ಇಲ್ಲ ಅನ್ನೋದನ್ನ ಖುದ್ದು ಬಸವರಾಜ ರಾಯರೆಡ್ಡಿ ಅವರೇ ಬಹಿರಂಗವಾಗಿ ಒಪ್ಕೊಂಡಿದ್ರು. ಪರಿಸ್ಥಿತಿ ಹೀಗಿರುವಾಗ ಈ ನಡುವೆ ಮೂಡ ಹಗರಣ, ವಾಲ್ಮೀಕಿ ಹಗರಣದಂತಹ ಕಷ್ಟಗಳ ಸಂಕೋಲೆಯಲ್ಲಿ ಸರ್ಕಾರ ಸಿಲುಕಿಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿದಿರೋದು ಒಂದೇ ಒಂದು ಆಯ್ಕೆ. ಖುದ್ದು ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಬಂದಿರೋದ್ರಿಂದ ಸಮಸ್ಯೆನ ಬಗೆಹರಿಸಬೇಕಾದ್ರೆ ಸಿದ್ದೂರನ್ನು ರಾಜೀನಾಮೆ ಪಡೆಯಲೇಬೇಕು. ಹಾಗಾದ್ರೆ ನಿಜಕ್ಕೂ ಇದು ಅಂದುಕೊಂಡಷ್ಟು ಸುಲಭನ? ಖಂಡಿತ ಇಲ್ಲ. ಹಾಗಾಗಿ ಹೈಕಮಾಂಡ್ ಅವರು ಈಗ ಡೆಲ್ಲಿಗೆ ಪುಲಾವ್ ಕೊಟ್ಟು ಕರೆಸಿದ್ದಾರೆ. ಈಗ ಮಾತಾಡಲಿದ್ದಾರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಬಳಿ. ಪರಿಸ್ಥಿತಿಯನ್ನು ಅವರಿಗೆ ಸವಿಸ್ತಾರವಾಗಿ ವಿವರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ರಾಜೀನಾಮೆ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಇದರಿಂದ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ ಮತ್ತು ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅಂತ ದೊಡ್ಡ ನಾಯಕರು ರಾಜೀನಾಮೆ ಕೊಟ್ರು ಅಂತ ಜನ ಸಹ ನಿಮ್ಮನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ಹೇಳಿ ಹೈಕಮಾಂಡ್ ಸಿದ್ದೂರನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಸ್ನೇಹಿತರೆ, ಇದು ಹೆಂಗಿದೆ ಅಂದ್ರೆ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂತ ಪರಿಸ್ಥಿತಿ. ಸಿದ್ದೂರಂತ ಮಾಸ್ ಲೀಡರ್ ಅನ್ನು ಕಳ್ಕೊಳ್ಳೋದಕ್ಕೂ ಹೈಕಮಾಂಡ್ಗೆ ಇಷ್ಟ ಇಲ್ಲ. ಪಕ್ಷ ನಿಷ್ಠರಾಗಿರ್ತಕ್ಕಂತಹ ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಲಾಗ್ತಾ ಇಲ್ಲ ಅನ್ನೋ ಸಂಕಟ ಸಹ ಹೈಕಮಾಂಡ್ಗೆ ಇದೆ. ಹೈಕಮಾಂಡ್ಗೆ ಇದೊಂದು ಕತ್ತಿ ಮೇಲಿನ ನಡಿಗೆ, ಯಾವ ಕಡೆ ಹೋದ್ರೂ ಕುಯ್ಯುತ್ತೆ. ಹೈಕಮಾಂಡ್ ಭೇಟಿಗೆ ಹೋಗೋಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅದರಲ್ಲಿ ವಿವರವಾಗಿ ಹೇಳಿದರೆ, ನನ್ನ ರಾಜಕೀಯ ಜೀವನ ಶುದ್ಧವಾಗಿದೆ, ಯಾವುದೇ ಕಪ್ಪು ಚುಕ್ಕಿ ಇಲ್ಲ, ನನ್ನ ಮೇಲೆ ಕುಟಿಲ ಕುತಂತ್ರಗಳನ್ನು ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಇದರ ಹಿನ್ನೆಲೆಯಲ್ಲಿ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಡಿಸೈಡ್ ಮಾಡಿದಂತಿದೆ. ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಈ ಬಾರಿಯ ಸಿದ್ದರಾಮಯ್ಯ ಅವರ ಡೆಲ್ಲಿ ಭೇಟಿ ಸುಖಕರವಾಗಿರೋದಿಲ್ಲ. ಅದು ಡೈರೆಕ್ಟ್ ಆಗಿ ಸಿಎಂ ಸ್ಥಾನ ಬಿಟ್ಟು ಕೊಡಿ ಅನ್ನುವುದರ ಬಗ್ಗೆನೇ ಚರ್ಚೆಯಾಗಿದೆ. ಸಹಜವಾಗಿ ಸಿದ್ದರಾಮಯ್ಯ ಅವರು ಸಹ ನಾನು ಹೇಳಿದವರಿಗೆ ಮುಖ್ಯಮಂತ್ರಿ ಹುದ್ದೆನ ಕೊಡಬೇಕು, ಕೆಪಿಸಿಸಿ ಅಧ್ಯಕ್ಷರನ್ನು ಸಹ ನಾನು ಹೇಳಿದವರನ್ನೇ ಮಾಡಬೇಕು ಅನ್ನೋ 2 ದೊಡ್ಡ ಡಿಮ್ಯಾಂಡ್ ಗಳನ್ನ ಇಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.